ಮನವಿಯನ್ನು ಮಾಡಿದ್ದೀವಿ. ವಿಷಯ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಎಷ್ಟೋ 2 ವರ್ಷಗಳಿಂದ ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ. ಅನೇಕ ಸಮಸ್ಯೆಗಳಿಂದ ವಿದ್ಯಾರ್ಥಿ ವೇತನ ಯಾವುದೇ ರೀತಿ ಬಂದಿರುವುದಿಲ್ಲ. ವಿದ್ಯಾರ್ಥಿ ವೇತನವನ್ನು ನಂಬಿಕೊಂಡು ಎಷ್ಟೋ ಹಳ್ಳಿ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ. ವಿದ್ಯಾರ್ಥಿ ವೇತನವನ್ನು ನಂಬಿಕೊಂಡೇ ಶಿಕ್ಷಣವನ್ನು ಮಾಡ್ತಾ ಇರ್ತಾರೆ. ಆ ವಿದ್ಯಾರ್ಥಿ ವೇತನ ಬರದೇ ಇದ್ದಂಥ ಕಾರಣದಲ್ಲಿ ವಿದ್ಯಾರ್ಥಿ ಜೀವನವನ್ನು ತೆರಳಿ ಅವರು ಬೇರೆ ಜೀವನವನ್ನು ಮಾಡ್ತಾ ಇರುವಂಥ ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಮತ್ತು ಹಾಸ್ಟೆಲ್ಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಸೌಲಭ್ಯಗಳಿಲ್ಲ. 1,60,000 ಚಿಲ್ಡ್ರ ಸಮಥಿಂಗು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರುವಂಥ ಕಾಲೇಜುಗಳು ವಿದ್ಯಾರ್ಥಿಗಳಿರುವಂಥ ಜಾಗದಲ್ಲಿ ಹಾಸ್ಟೆಲ್ಗಳು ನಮ್ಮ BCM ಇಲಾಖೆಯಿಂದ 1,628 ಹಾಸ್ಟೆಲ್ಗಳು ಅಷ್ಟೇ ಇರ್ತವೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಅನುಗುಣವಾಗಿರುವುದಿಲ್ಲ. ಹೀಗಾಗಿ ಹಾಸ್ಟೆಲ್ಗಳನ್ನು ಹೆಚ್ಚಳ ಮಾಡಬೇಕು. ಯಾವ್ಯಾವ ಜಿಲ್ಲೆಯಲ್ಲಿ ಹಾಸ್ಟೆಲ್ಗಳಿಲ್ವೋ ಅಲ್ಲಿ ಹಾಸ್ಟೆಲ್ಗಳನ್ನು ಹೆಚ್ಚಳ ಮಾಡಬೇಕು. ಮತ್ತು ಹಳ್ಳಿ ಭಾಗದಲ್ಲಿ ಬಸ್ಗಳು ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಯಾವ ರೀತಿ ಅಂದರೆ ಈಗ ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯನ್ನು ಉಂಟಾಗ್ತಿದೆ. ಅದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಅಂದರೆ ಬಸ್ಗಳು ಬರ್ತಾ ಇರುತ್ತೆ, ಅದು ಸಮಯಕ್ಕೆ ಸರಿಯಾಗಿ ಬಸ್ ಬರೋಲ್ಲ. ಒಂದು ಬಸ್ ಬರುತ್ತೆ, ಆ ಬಸ್ಸಿಗೆ ವಿದ್ಯಾರ್ಥಿಗಳು ಹತ್ತೋದಕ್ಕಾಗೋದಿಲ್ಲ. ಬರೀ ಹೆಚ್ಚಿನದಾಗಿ ಸಾರ್ವಜನಿಕರು ಇರ್ತಾರೆ. ಹಾಗಾಗಿ ಮತ್ತು ಕಾಲೇಜ್ ಕ್ಯಾಂಪಸ್ಸಿಗೆ ತಲುಪುವಂಥ ಸಮಯ ಆಗೋದಿಲ್ಲ. ಹಾಗಾಗಿ ಕಾಲೇಜ್ ಕ್ಯಾಂಪಸ್ಸಲ್ಲಿ ಬಿಡಿಸ್ಕೊಳ್ಳೋರಿದ್ದಿಲ್ಲ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ತು ಒಂದು ನಿರ್ಧಾರವನ್ನು ಮಾಡಿ ರಾಜ್ಯಾದ್ಯಂತ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟು ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿ ಪರಿಷತ್ತು ಇಂದು ಒಂದು ಮನವಿಯನ್ನು ಮಾಡಿದೆ. ಈ ವಿಷಯಕ್ಕೆ ಎಲ್ಲ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿ ಹಳ್ಳಿ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಗಳ ಸೌಲಭ್ಯವನ್ನು ಮಾಡಬೇಕಂತ ವಿದ್ಯಾರ್ಥಿ ಪರಿಷತ್ತು ಒಂದು ಮನವಿಯನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಒಂದು ಬೇಗ ತಕ್ಷಣಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತಂದು ವಿದ್ಯಾರ್ಥಿ ಪರಿಷತ್ತು ಒಂದು ಆಗ್ರಹವನ್ನು ಮಾಡಿದೆ. ನಿಮ್ಮ ಹೆಸರು ಹೇಳ್ರಿ ಸರ್? ಗೋಪಿ ಅಂತ, ABVP ವಿಭಾಗ ಸಚಿವರು. ಇಂದು ಚಿತ್ರದುರ್ಗದ ABVP ವಿಭಾಗ ಶಾಖೆ ವತಿಯಿಂದ ನಾವು ಸಾಕಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯೊಂದಿಗೆ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟದ ವಿಷಯ ಏನಪ್ಪ ಅಂತಂದರೆ, ರಾಜ್ಯ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಧೋರಣೆಯನ್ನು ತಳಿತಾ ಇರತಕ್ಕಂಥದ್ದು ಕುರಿತು. ಕಾರಣ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ವಿದ್ಯಾರ್ಥಿ ವೇತನವನ್ನು ಹಾಕದೆ ಬಹಳಷ್ಟು ವಿಳಂಬ ಮಾಡ್ತಿದೆ. ಈ ಕುರಿತು ಹಳ್ಳಿ ಮಕ್ಕಳಿನ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯಾಗ್ತಿದೆ. ಹಾಗಾಗಿ ಈ ಒಂದು ವಿಷಯವನ್ನು ಕುರಿತು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಯ ಹೋರಾಟವನ್ನು ಹಮ್ಮಿಕೊಂಡಿದ್ದು. ಅದರ ಜೊತೆಗೆ ಗ್ರಾಮೀಣ ಮಟ್ಟ ಭಾಗಗಳಿಗೆ ಸರ್ಕಾರಿ ಬಸ್ಗಳ ಕೊರತೆಯಾಗಿದೆ. ಹಾಗಾಗಿ ಆ ಬಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಬಸ್ಗಳ ಜೊತೆಗೆ ಅವರು ಕಾಲೇಜು ಶಾಲೆಗಳಿಗೆ ಅಡ್ಡಾಡಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಿದೆ. ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಚಿತ್ರದುರ್ಗದ ABVP ವಿಭಾಗ ವತಿಯಿಂದ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ರಾಜ್ಯ ಸರ್ಕಾರವು ಕೂಡಲೇ ನಮ್ಮ ಈ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಈ ಒಂದು ABVP ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಕುಮಾರ್.